ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನೀವೀಗ ಆಲ್ರೆಡಿ ಕಿರುತೆರೆಯಲ್ಲಿ ಪ್ರತಿನಿತ್ಯ 9:30ಯಿಂದ 11 ಗಂಟೆ ಕಲರ್ಸ್ ಕನ್ನಡ ವಾಹಿನಿನ ಟ್ಯೂನ್ ಮಾಡಿರ್ತೀರ. 115 ದಿನ ಕ್ರಾಸ್ ಆಯಿತು ಅಂತ ಅನ್ಕೊಳ್ತೀನಿ. 11 ದಿನ ಆಯ್ತು ಸರ್. ಸೊ ಬಹಳ ಲಾಂಗ್ ಎಪಿಸೋಡ್ಸ್ ಇದೆ ಆ್ಯಕ್ಚುಲಿ ಈ ಸೀಸನ್, ಸ್ಪೆಷಲಿ ಕನ್ನಡ ಬಿಗ್ ಬಾಸ್ ಸೀಸನ್ 11ನೇ ಸೀಸನ್ನು ತುಂಬ ಲೆಂತ್, ಆಲ್ಮೋಸ್ಟ್ 124 ಡೇಸ್ ಆಗಬಹುದು ಅಂತ ಅನಿಸುತ್ತೆ. ಸೊ ಸಾಕಷ್ಟು ಕಂಟೆಸ್ಟೆಂಟ್ಸ್ಗಳನ್ನ ನಾವು ಮಾತಾಡಿಸಿದ್ವಿ, ನೀವು ಕೂಡ ನೋಡಿದ್ರಿ. ಸೊ ಇದೀಗ 100 ದಿನ ಜರ್ನಿಯನ್ನು ಬಿಗ್ ಬಾಸ್ನಲ್ಲಿ ಮುಗಿಸಿ ಆಚೆ ಬಂದಿರುವಂತಹ ಗೌತಮಿ ಜಾಧವ್ ಅವರು ಫೈನಲ್ ಇನ್ನೇನು ಕೆಲವೇ ದಿನ ಇದೆ ಅಂದಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರೆ ಹೇಗಿರುತ್ತೆ ಅವರ ಮನಸ್ಸಿನ ತಳಮಳ. ಸೊ ಒಂದು ಲಾಂಗ್ ಜರ್ನಿ ಮುಗಿಸಿ ಆಚೆ ಬಂದಿದ್ದಾರೆ. ಸೊ ನಮಗೂ ಕೂಡ ಸಿಕ್ಕಿದ್ದಾರೆ. ಸೊ ಲೆಟ್ ಸ್ಟಾರ್ಟ್. ಹೇಗಿದ್ದೀರಿ ಗೌತಮಿ ಅವರೇ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನನ್ನ ಫಸ್ಟ್ ಪ್ರಶ್ನೆ ಅನ್ನೋದಕ್ಕಿಂತ ತುಂಬ ಇನ್ಫಾರ್ಮಲ್ ಆಗಿ ನಾನು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. 100 ದಿನ ಜರ್ನಿ, 100 ದಿನ ಜರ್ನಿ ಪೂರೈಸಿದ್ದು ಖುಷಿ ಇದೆಯಾ? 100 ದಿನ ಜರ್ನಿ ಮಾಡಿ ಇನ್ನು ಫೈನಲ್ ಹೋಗ್ಲಿಲ್ವಲ್ಲ ಹತ್ರದಲ್ಲಿದ್ದು ಅಂತ ಬೇಜಾರಿದೆಯಾ? 111 ದಿನ ನನ್ನ ಮನೆಯೊಳಗಿದ್ದೆ. ಸೊ ಅಷ್ಟು ದಿನ ಅಂದರೆ 16 ವಾರಗಳು, ಅಷ್ಟು ದಿನ ಇದ್ದಿದ್ದು ನಿಜವಾಗ್ಲೂ ತುಂಬ ಒಳ್ಳೆ ಖುಷಿ ಇದೆ. ಜಸ್ಟ್ ಒಂದು ಹೆಜ್ಜೆ ಫಿನಾಲೆಗೆ ಮುಂದೆ ಹಿಡ್ದಿರ ಅಲ್ಲಿ ನನ್ನ ಜರ್ನಿನ, ಬಿಗ್ ಬಾಸ್ ಮನೆ ಜರ್ನಿನ ಕಂಪ್ಲೀಟ್ ಮಾಡಿ ಹೊರಗೆ ಬರ್ತೀನಿ. ಯಾರಿಗೇ ಆದರೂ ಹ್ಯೂಮನ್ ಟೆಂಡೆನ್ಸಿ ಒಂದು ಸಣ್ಣ ಬೇಜಾರು ಅವಾಗ ಆಗಿದ್ದಿದ್ದೆ ಹೊರತು, ಬಟ್ ಮನೆಯಿಂದ ಹೊರಗೆ ಬರ್ತಾ ತುಂಬ ಖುಷಿಯಾಗಿ ಕುಣ್ಕೊಂಡ್ ಬಂದವಳು ನಾನು ಒಬ್ಳೆ ಅನ್ಸುತ್ತೆ. ತುಂಬ ಅಳ್ದಿರ ಆ ವಿಷಯದ ಬಗ್ಗೆ ಕ್ರಿಬ್ ಮಾಡ್ದಿರ ಬಂದವಳು ನಾನು ಒಬ್ಳೆ ಅನ್ಸುತ್ತೆ. ಬಿಕಾಸ್ ನಾನು ಅಲ್ಲಿರೋ ಅಷ್ಟು ಕಾಲನೂ ದೇವ್ರಲ್ಲಿ ಕೇಳ್ಕೊಳ್ತಾ ಇದ್ದಿದ್ದು ಅಷ್ಟೇ, ಅಂದರೆ ಯು ಡಿಸೈಡ್ ಮೈ ಜರ್ನಿ. ನಾ ಎಲ್ಲಿವರೆಗೆ ಇರ್ತೀನಿ, ಯಾವಾಗವರೆಗೂ ಇರಬೇಕು ಅನ್ನುವಂಥದ್ದು, ಹೇಗಿರಬೇಕು ನಾನು ಇರ್ತೀನಿ. ಡೇ 1 ಹೇಗೆ ಎಂಟ್ರಿ ಆದ್ನೋ ಕಡೆಯವರೆಗೂ ಹಾಗೆ ಇರ್ತೀನಿ. ಸೊ ಅವ್ರು ಹೇಳ್ಕೊಟ್ಟಿರೋವಂಥ ಪಾಠಗಳನ್ನ ತಗೊಂಡು ಹಾಗಿರ್ತೀನಿ ಅನ್ನೋದು ಅದು ನನ್ನ ಜವಾಬ್ದಾರಿ ಆಗಿತ್ತು. ನಾನು ಒಳಗೆ ಹೋಗೋದು ಹೊರಗೆ ಬರೋದು ಅಮ್ಮನ ಜವಾಬ್ದಾರಿ ಆಗಿತ್ತು. ಅವ್ರು ಡಿಸೈಡ್ ಮಾಡ್ದಂಗೆ ಒಳಗೆ ಹೋಗಿದ್ದೀನಿ, ಹೊರಗೂ ಅವರೇ ಡಿಸೈಡ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಬಟ್ ಹ್ಯೂಮನ್ ಟೆಂಡೆನ್ಸಿ ಅಲ್ಲಿ ಇಲ್ಲಿ ಬೇಜಾರಾಗಿದ್ದಿದೆ. ಜಸ್ಟ್ ಅ ವೀಕ್ ಅಂತ, ಇವಾಗಲೂ 1 ವೀಕ್ ಎಪಿಸೋಡ್ಸ್ ನೋಡಿದಾಗ ಈ ವಿಷಯಗಳನ್ನ ಮಿಸ್ ಮಾಡಿದೆ ಬಿಗ್ ಬಾಸ್ ಜರ್ನಿನಲ್ಲಿ ಅನಿಸುತ್ತೆ. ಬಟ್ ನನ್ನ ಜರ್ನಿ, ಅದು ಹೋಲ್ ಬಿಗ್ ಬಾಸ್ ಜರ್ನಿನಲ್ಲಿ ಆ ವಾರ ಮಿಸ್ ಮಾಡಿದ್ದೀನಿ ಅಷ್ಟೇ. ಬಟ್ ಹೋಲ್ ಗೌತಮಿ ಜರ್ನಿ ಕಂಪ್ಲೀಟ್ ಆಗಿದೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಇದೆ ಜನರ ಮನಸ್ಸಿಗೆ. ಅಂದರೆ ಗೌತಮಿಯಾಗಿ ತಲುಪಿದ್ದೀನಿ, ಅದ್ರ ಬಗ್ಗೆ ಖುಷಿ ಇದೆ. ಜಸ್ಟ್ ಆ 1 ವೀಕ್ ಅಲ್ವಾ, ತೊಂದರೆ ಇಲ್ಲ. ಇಷ್ಟೇ ಮಿಸ್ ಮಾಡಿದ್ದು, ಅದನ್ನು ಬೇರೆ ಪ್ರಾಜೆಕ್ಟ್ಗಳ ಮೂಲಕ ಅವ್ರ ಮುಂದೆ ಬಂದು ಅಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡಿ. ಸೊ ಈಗ ನಗ್ತಾ ಇದ್ದೀರಾ, ಈ ನಗು ರಿಯಲ್ಲಾ ಫೇಕಾ? ಯಾಕೆ ಕೇಳಿದೆ ಅಂದರೆ ಈ ಮಾತನ್ನ ನಿಮಗೆ ಕೇಳಿದಾಗ ಏನು ಅನ್ಸುತ್ತೆ ಮನಸ್ಸಲ್ಲಿ ಅಂತ? ಏನು ಅನ್ಸೋದಿಲ್ಲ. ಅಂದರೆ ಒಂದು ಬಿಗ್ ಬಾಸ್ ಅಂದ ತಕ್ಷಣ ನಾವು 10 ಸೀಸನ್ ನೋಡಿದ್ದೀವಿ. ಅಲ್ಲಿ ನಮ್ಮನ್ನ ಹೊಗಳಿ ಮೇಲ್ ಕೂಡ್ಸೋರು ಕಡಿಮೆನೆ, ಪ್ರತಿಯೊಬ್ಬರು ನಮ್ಮ ಎದುರಾಳಿಗಳೇ. ಇಟ್ ಇಸ್ ಅಂದರೆ ಕಾಂಪಿಟೇಟ್ ಮಾಡ್ತಾನೆ ಇರ್ತಾರೆ. ದೋ ದೇ ಫೀಲ್ ಇಟ್ ಇಸ್ ಜೆನ್ಯೂನ್, ದೋ ದೇ ಫೀಲ್ ಇಟ್ ಇಸ್ ಹಾನೆಸ್ಟ್, ಅವರು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ದಟ್ ಈಸ್ ದ, ಅಂದರೆ ಪ್ಯಾಟ್ರನ್ ಇರೋದೇ ಹಾಗೆ. ನಾಮಿನೇಟ್ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ಸೊ ಅಲ್ಲಿ ಅಪ್ರಿಸಿಯೇಷನ್ಸ್ ಬಹಳ ಕಡಿಮೆ ಸಿಗೋದು ನಿಮಗೆ. ಇದೆಲ್ಲ ಗೊತ್ತಿರೋ ನಾನು ಬಿಗ್ ಬಾಸ್ ಜರ್ನಿನ ತುಂಬ ಪಾಸಿಟಿವ್ ಆಗಿ ನೋಡಬೇಕು ಅಂತ ಹೋಗ್ತೀನಿ. ಅಲ್ಲಿ ಪಾಸಿಟಿವ್ ಅಂದ ತಕ್ಷಣ ಡೆಫಿನೆಟ್ಲಿ ಇಲ್ಲೂ ಹೊರಗಡೆನೂ ನಾನು ಒಂದು ಸ್ಮೈಲ್ ಜೊತೆನೇ ಇರೋದು. ನನ್ನ ಜೊತೆ ಕೆಲಸ ಮಾಡಿರೋರಾಗಲಿ ಅಥವಾ ನನ್ನ ಜೊತೆ ಇರೋರು, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು. ಸೊ ಅವರೆಲ್ಲರಿಗೂ ಅನ್ಸಿದ್ದು ನಾನಾಗೇ ಇದ್ದೆ ಒಳಗೆ ಅಂತ. ಆದರೆ ಅಲ್ಲಿರೋರು ಯಾರಿಗೂ ನನ್ನ ಬಗ್ಗೆ ಗೊತ್ತಿರಲ್ಲ. ಹೆಂಗೆ ಯಾವಾಗಲೂ ನಗೋದಕ್ಕೆ ಹೇಗೆ ಸಾಧ್ಯ? ಬಹಳ ಕಷ್ಟ ಇದೆ ಯಾವಾಗಲೂ ಸ್ಮೈಲ್ ಮಾಡ್ಕೊಂಡಿರೋದು. ಸೊ ಹಂಗಿದ್ದಾಗ ದಿಸ್ ಇಸ್ ನಾಟ್ ಪಾಸಿಬಲ್ ಅನ್ನೋ ವಿಷಯ ಕ್ವಶನ್ ಮಾರ್ಕ್ ಏನು ತರಿಸುತ್ತೆ, ಅದು ನಾನು ಫೇಕಾ ಅನ್ನೋ ಯೋಚನೆನ ಅವ್ರ ತಲೆಯಲ್ಲಿ ಮೂಡಿಸುತ್ತೆ. ಸೊ ದಟ್ ಇಸ್ ವೈ ಅವ್ರು ಕೇಳಿರಬಹುದೇನೋ. ಬಹಳಷ್ಟು ಜನ ನನ್ನ ನೋಡಿ ಗೌತಮಿ ಇರೋದೇ ಹಾಗೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವ್ರಿಗೆ ಡೈಜೆಸ್ಟ್ ಆಗಿಲ್ಲ, ಮುಂದೆ ಆಗಬಹುದು ಆಗದಿರನೂ ಇರಬಹುದು. ಬಟ್ ನಾನು ಇರೋದೇ ಹಾಗೆ, ಐ ಕೀಪ್ ಸ್ಮೈಲಿಂಗ್. ಹಾಗಂತ ಮನೇಲಿ ನಾನು ಅತ್ತಿಲ್ವಾ, ಕೋಪ ಮಾಡ್ಕೊಂಡಿಲ್ವಾ? ಬಹಳಷ್ಟು ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ, ಅತ್ತಿದ್ದೀನಿ, ಸೆಟ್ ಮಾಡಿಕೊಂಡು ಮಾತಾಡಿದ್ದೀನಿ, ಅದೆಲ್ಲ ಬೇರೆ. ಬಟ್ ಮೇಜರ್ಲಿ ನಕ್ಕಿದ್ದೀನಿ, ಸ್ಮೈಲ್ ಮಾಡಿದ್ದೀನಿ. ಯಾರೋ ಫೇಕ್ ಅಂತ ಹೇಳಿದಾಗಲೂ ಸ್ಮೈಲ್ ಮಾಡಿದ್ದೀನಿ. ಬಿಕಾಸ್ ಐ ಡೋಂಟ್ ಟೇಕ್ ಇಟ್. ಓನ್ಲಿ ವೆನ್ ಯು ಟೇಕ್ ಇಟ್ ಯು ಹ್ಯಾವ್ ಟು ಫೀಲ್ ಬ್ಯಾಡ್. ಐ ಆಮ್ ನಾಟ್ ಟೇಕಿಂಗ್ ಇಟ್. ಓಕೆ, ನಿಮ್ಮ ಪ್ರಕಾರ ನಿಮ್ಮ ಲೈಫಿಗೆ ಬಿಗ್ ಬಾಸ್ ಅಂದರೆ ಏನು?
ಮೇಜರ್ ಪಾತ್ರ ವಹಿಸುತ್ತೆ. ಇಲ್ಲಿವರೆಗೂ ನನ್ನನ್ನು ಜನ ಪ್ರೀತಿಸಿ ಇಷ್ಟಪಡ್ತಾ ಇದ್ದಿದ್ದೆ ನನ್ನ ಕೆಲಸಕ್ಕೆ, ನನ್ನ ಏನು ಹೇಳ್ತಾರೆ, ನನ್ನ ಪಾತ್ರಗಳಿಗೆ, ನಾನು ಮಾಡಿದಂಥ ಪಾತ್ರಗಳಿಗೆ, ಅದ್ರ ಮೂಲಕ ನಂಗೆ ಪ್ರೀತಿ ಸಿಗ್ತಿತ್ತು. ಇವತ್ತಿಗೆ ಗೌತಮಿಗೆ ನೇರವಾಗಿ ಪ್ರೀತಿ ಸಿಗ್ತಾ ಇದೆ, ಅವಳ ವ್ಯಕ್ತಿತ್ವಕ್ಕೆ ಸಿಗ್ತದೆ, ಅವಳ ನಗುಗೆ ಸಿಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋದು ಫಸ್ಟು ನೋಡಿದ ತಕ್ಷಣ ನಿಮ್ಮ ಪರ್ಸ್ನಾಲಿಟಿ, ನೀವು ಮನೇಲಿದ್ದಂಥ ರೀತಿ ತುಂಬ ಡಿಗ್ನಿಫೈಡ್ ಆಗಿದ್ರಿ, ಮತ್ತೆಲ್ಲೂ ಫೇಕ್ ಮಾಡಲಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ, ಮನೆ ಒಳಗೆ ಏನೇ ಒಪಿನಿಯನ್ ಇದ್ದರು ಹೊರಗೆ ಬಂದಾಗ ನಾನು ಮೇಜರ್ಲಿ ನೋಡ್ತಾ ಇರೋದು ಜಸ್ಟ್ 99.9% ಪಾಸಿಟಿವ್ ರಿವ್ಯೂ ಇದೆ ನನಗೆ. ಆ 1% ಅಲ್ಲಿ ಇಲ್ಲಿ ಇರುತ್ತೆ. ಎಗೇನ್ ಹ್ಯೂಮನ್ ಟೆಂಡೆನ್ಸಿ ಅದು, ಅದೇನು ಮಾಡೋದಕ್ಕಾಗೋದಿಲ್ಲ. ಬಟ್ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋದೇ ನನ್ನ ವ್ಯಕ್ತಿತ್ವಕ್ಕೆ. ಸೊ ನಾನು ಪ್ರತಿಯೊಂದು ಮನೆಗೂ ನಾನಾಗಿ ತಲುಪೋದಕ್ಕೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದೆ, ಒಂದೊಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಬಿಗ್ ಬಾಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಅಲ್ಲಿ ಕಂಟೆಸ್ಟೆಂಟ್ಸ್ಗಳು ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ಅದು ಎಲ್ಲ ಸೀಸನ್ನಲ್ಲೂ ಕೂಡ ಅದು ಆಗತ್ತೆ. ನಾವು ಫಸ್ಟ್ ಸೀಸನಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ದೀವಿ. ಬಹುಶಃ ಆ ಮನೆ ಅದನ್ನು ಮಾಡಿಸತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲಿ ಗೊತ್ತಿಲ್ಲದೆ ಇರೋ ಎಷ್ಟೋ ಮುಖಗಳಿರುತ್ತೆ. ಸೊ ಹೊಸ ಜನ, ಹೊಸ ವಾತಾವರಣ, ಯಾರು ಹೇಗೆ ಗೊತ್ತಿರಲ್ಲ. ಬಟ್ ನಿಮಗೇನು ಅನ್ಸುತ್ತೆ ಈ ಗುಂಪುಗಾರಿಕೆ ಬಗ್ಗೆ? ಇಲ್ಲಿ ಒಂದು 2-3 ಗ್ರೂಪ್ ಥರ ಇತ್ತು. ಸೊ ನಿಮ್ಮ ಒಪಿನಿಯನ್ ಏನು ಈ ಗ್ರೂಪಿಸಮ್ ಅನ್ನೋದ್ರ ಬಗ್ಗೆ, ಬಿಗ್ ಬಾಸ್ ಮತ್ತು ಆ ಗ್ರೂಪಿಸಮ್ ಬಗ್ಗೆ? ಅಲ್ಲಿ ಗ್ರೂಪ್ ಮಾಡ್ತಾರೆ. ಕೆಲವೊಂದು ಆಟಗಳು ತುಂಬ ಇಂಡಿವಿಜುವಲ್ ಆಗಿ ಆಡಬೇಕಾಗುತ್ತೆ. ಸೊ ಅದು ಆಟದ ರೀತಿ ನೋಡಿ ನೀವಲ್ಲಿ ಅದನ್ನ ಆಟ ಜೀವಿಸ್ತೀರಾ. ನೀವು ಆ ಮನೆಯಲ್ಲಿ ಊಟ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಜಗಳ ಆಡಿ ಬಂದು ಈ ಕಡೆ ನಮ್ಮ ಮನೆಗಳಲ್ಲಿ ನಾವು ಜಗಳ ಆದಮೇಲೂ ಹೋಗಿ ಅಡುಗೆ ಮಾಡ್ಕೊಂಡು ಊಟ ತಿಂದಂಗೆ ಅಲ್ಲೂ ಮಾಡಬೇಕಾಗುತ್ತೆ. ಸೊ ದೇರ್ ಆರ್ ಟ್ರೂ ಎಮೋಷನ್ಸ್ ಆಲ್ಸೋ ದೇರ್. ದಟ್ ಇಸ್ ವೆನ್ ಯು ವಿಲ್ ಗೆಟ್ ಕನೆಕ್ಟೆಡ್. ಸೊ ಯಾರು ಕೆಲವರೊಬ್ಬರ ಜೊತೆ ಕನೆಕ್ಟ್ ಆಗ್ತಾರೆ, ಕೆಲವರಿಬ್ಬರು 3 ಜೊತೆ ಕನೆಕ್ಟ್ ಆಗ್ತಾರೆ. ಆ ಕಂಫರ್ಟ್ ಝೋನ್ ಏನು ಕ್ರಿಯೇಟ್ ಆಗುತ್ತೆ ಅದು ಗ್ರೂಪಿಸಮ್ ಥರ ಕಾಣುತ್ತೆ. ಅದನ್ನು ನೀವು ಯಾವಾಗ ಆಟಕ್ಕೆ ತರ್ತೀರ ಅದು ಬ್ಯಾಡ್ ಆಗಿ ಕಾಣುತ್ತೆ. ಅದರ್ವೈಸ್ ಆ ಮನೆ ಅಂದರೆ ನಾವು ಫ್ಯಾಮಿಲಿ ಬಿಟ್ಟು ಇರೋ ಕಾರಣ ಅಲ್ಲಿ ಯಾರೋ ಕನೆಕ್ಟ್ ಆದಾಗ ಒಟ್ಟೊಟ್ಟಿಗೆ ಇರಿಸೋದು, ಅದು ಆ ಮನೆ ಆ ಸ್ಪೇಸ್ ಕೊಡುತ್ತೆ ಆ ಮನೇನ. ಆ್ಯಂಡ್ ಇಟ್ ಈಸ್ ಅ ಕ್ಲೋಸ್ ಸ್ಪೇಸ್. ನಾವೆಲ್ಲೂ ಓಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಮುಖ ನೋಡ್ಕೋಬೇಕು. ಸೊ ಯಾರು ಇಷ್ಟ ಆಗ್ತಾರೆ ಕುತ್ಕೊಂಡು ಮಾತಾಡಬೇಕು, ಇಷ್ಟ ಆಗದೆ ಇರೋರ ಬಗ್ಗೆ ಸ್ವಲ್ಪ ಇಗ್ನೋರ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಅವ್ರ ಜೊತೆನೂ ಮಾತಾಡ್ತೀವಿ, ಬಿಕಾಸ್ ಒಂದು ಸ್ವಲ್ಪ ಹೊತ್ತಿರುತ್ತೆ ಆ ಕೋಪ ಅಷ್ಟೆ. ಮತ್ತು ನಾವೆಲ್ಲ ಒಂದೇ, ನಾವಿಲ್ಲೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಯೋಚನೆ ನಮ್ಮನ್ನು ಅಟ್ಲೀಸ್ಟ್ ಜಸ್ಟ್ 12 hours ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳೋದ್ರ ಮೂಲಕ ನಾವು ಶುರು ಮಾಡಿರ್ತೀವಿ ದಿನಾನ. ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅಂತಲೇ ಅದೊಂದು ಏನು ಟ್ಯಾಗ್ ಲೈನ್ ಅಥವಾ ಅದೊಂದು ಸ್ಲೋಗನ್. ಅಲ್ಲಿ ಹೋದವ್ರದ್ದು ಒಂದು ವ್ಯಕ್ತಿತ್ವ ಅಂತ ಇರುತ್ತೆ, ಅಲ್ಲಿ ಹೋದ ಮೇಲೆ ಒಂದು ವ್ಯಕ್ತಿತ್ವ ಆಗತ್ತೆ. ಏನನ್ಸುತ್ತೆ ಅಂದರೆ ಈ ಥರ ಮಾಡುವಾಗ ಗ್ರೂಪು ಅಥವಾ ಇದೆಲ್ಲ ಮಾಡುವಾಗ ನಿಮಗೇನು ಅನ್ನಿಸ್ತಿತ್ತು? ಈಗ ನಂದೊಂದು ಕ್ಯಾರೆಕ್ಟರ್ ಇದೆ, ಇದನ್ನು ಬಿಡ್ತಿದ್ದೀನಾ ಅಥವಾ ಇನ್ನು ನಾನು ನನ್ನ ಕ್ಯಾರೆಕ್ಟರ್ನ ಹೋಲ್ಡ್ ಮಾಡಿ ಇಟ್ಕೋತಿದ್ದೀನ, ಸಮಥಿಂಗ್ ಏನೋ ಒಂದು ಫೀಲ್ ಆಗ್ತಿರುತ್ತಲ್ಲ ಒಳಗಡೆ. ನಿಮ್ಗೇನು ಆಗ್ತಿತ್ತು ಆ ಟೈಮ್ ಅಲ್ಲಿ ಒಳಗಡೆ ಇದ್ದಾಗ? ಇಲ್ಲ, ನನಗೇನು ಕಷ್ಟ ಆಯಿತು ಅಂತ ಅನಿಸಿರ್ಲಿಲ್ಲ. ಒಂದು ನಾನಾಗೆ ಇರಬೇಕು ಅನ್ನುವಂಥ ಪ್ರಯತ್ನ, ಅದರಲ್ಲಿ ಏನಾದರೂ ಆಟ ಆಡ್ಬೋದಾ ಆ ರೀತಿ ಆಡೋಣ. ಆಟಕ್ಕೆ ಅಂತ ಮೇಜರ್ ಬದಲಾವಣೆಗಳೆಲ್ಲೂ ಮಾಡ್ಕೋಬೇಕು ಅಂತ ನನಗೇನು ಅನ್ನಿಸ್ಲಿಲ್ಲ. ಇದು ವ್ಯಕ್ತಿತ್ವಗಳ ಆಟ ಹೌದು. ಸೊ ನನಗೆ ಮೇಜರ್ಲಿ ಇದ್ದಿದ್ದು ಅಷ್ಟೇ, ಗೌತಮಿ ಹೇಗಿದ್ದಾಳೋ ಅದೇ ರೀತಿ ಕಾಣಿಸ್ಕೋಬೇಕು. ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಇರಬಾರ್ದು. ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಸಮ್ಟೈಮ್ಸ್ ನಮ್ಮ ಮನೆಗಳಲ್ಲಿ ಆಗೋಗುತ್ತೆ. ಅದರಲ್ಲಿ ವಿ ಫೀಲ್ ಸಾರಿ ಫಾರ್ ಇಟ್. ಅಂದರೆ ಲೈಕ್ ತುಂಬ ಸಿಟ್ಟು ಮಾಡಿಕೊಂಡಾಗ ಮಾತುಗಳು ಬೇರೆ ಬರುತ್ತೆ, ತಪ್ಪು ಮಾಡ್ತೀವಿ. ಬಹಳಷ್ಟು ತಪ್ಪುಗಳಾಗೋದೇ ಸಿಟ್ಟಿನಲ್ಲಿ. ಸೊ ಅಂಥ ತಪ್ಪುಗಳಾಗಬಾರ್ದು, ನಮ್ಮನ್ನು ಕೋಟಿ ಜನ ನೋಡ್ತಿರ್ತಾರೆ ಅನ್ನೋ ಕಾನ್ಷಿಯಸ್ನೆಸ್ ಅಂತೂ ಇರುತ್ತೆ. ದಟ್ ಈಸ್ ಫಾರ್ ಅ ಗುಡ್ ರೀಸನ್. ಅದನ್ನು ಮುಖವಾಡ ಅಥವಾ ಅದನ್ನು ಫೇಕ್ನೆಸ್ ಅಂತ ಹೇಳೋದಕ್ಕಾಗಲ್ಲ. ಫಾರ್ ಅ ಸೊಸೈಟಿ ಇವಾಗ ಯಾರೇ ನಮ್ಮನ್ನೆಲ್ಲ ನೋಡ್ತಿರ್ತಾರಲ್ಲ, ನಾವು ಯಾವುದೋ ಒಂದು ಸ್ಟೇಜ್ ಹತ್ತದಾಗಲೂ ನಮ್ಮ ಬಿಹೇವಿಯರ್ ಒಂದಿರುತ್ತೆ, ನಮ್ಮ ಮನೇಲಿ ಇರೋದೊಂದಿರುತ್ತೆ. ನಾನು ಮನೇಲಿದ್ದಂಗೆ ನಾನು ಅಲ್ಲಿರ್ತೀನಿ ಅಂದರೆ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಹೊರಗಡೆ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಬಗ್ಗೆನೂ ಪ್ಲಸ್ ಮೈನಸ್ ಎರಡೂ ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಹೊರಗಡೆ ಇರ್ಬೋದು, ಎರಡು ಆರ್ಗ್ಯುಮೆಂಟ್ಸ್ ಇರುತ್ತೆ. ಸೊ ಈಗ ಗೌತಮಿ ಅವರಂತ ಬಂದಾಗ ಕೆಲವರು ಇಲ್ಲ ಅವ್ರು ಇರೋದೇ ಹಾಗೆ, ಅವ್ರ ವ್ಯಕ್ತಿತ್ವ ಹೇಗಿದೆ ಹಾಗೆ ಆಡ್ತಿದ್ದಾರೆ ಅಂತ ಒಂದು ವರ್ಗ. ಇನ್ನೊಂದು ವರ್ಗ ಇಲ್ಲ ಅವ್ರು ಫೇಕು, ತುಂಬಾ ನಾಟಕ ಮಾಡ್ತಿದ್ದಾರೆ, ಅದನ್ನ ತುಂಬಾ
ಹಿಡ್ದಿರ್ತಿದ್ದಾರೆ, ತಮಗೆ ಕೋಪ ಬಂದರೂ ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ತಮ್ಮ ಕ್ಯಾರೆಕ್ಟರ್ ಹೀಗೆ ಅಂತ ತೋರಿಸ್ಕೊಳ್ತಿದ್ದಾರೆ ಅಂತ. ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ಹೌದು, ಐ ಎಕ್ಸೆಪ್ಟ್ ನನಗೆ ಕೋಪ ಬಂದ್ರೂ ನಾನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬಿಕಾಸ್ ಐ ಹ್ಯಾವ್ ದಟ್ ಕಂಟ್ರೋಲಿಂಗ್ ಇದು. ಅಲ್ಲಿ ಹೋಗ್ಬಿಟ್ಟು ಕೋಪ ಬಂತು ಮಾತ್ರಕ್ಕೆ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡೋದು ಕಷ್ಟ. ಆ್ಯಂಡ್ ಕೋಪನ ಕಂಟ್ರೋಲ್ ಮಾಡಿಕೊಂಡು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡೋದು ಅಥವಾ ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡೋದು ಮನೆ ಒಳಗೆ ಮಾಡಬೇಕು ಅನ್ನೋ ಉದ್ದೇಶ ಅಂತಲ್ಲ. ಈ ಹಿಂದೆನೂ ನಾನು ತುಂಬ ಮಾಡಿದ್ದೀನಿ, ನನ್ನ ಲೈಫಲ್ಲಿ ನಾನು ಮಾಡಿದ್ದೀನಿ ಆ ಪ್ರೋಸೆಸ್. ಅಗೇನ್ ಆಸ್ ಐ ಸೈಡ್, ನಾನು ದೇವ್ರನ್ನ ನಂಬೋದ್ರಿಂದ ಅದು 9 years ಪ್ರೋಸೆಸ್ ನನಗೆ. 9 yearsಯಿಂದ 9 years ಬ್ಯಾಕ್ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನನಗೆ ಕೇಳಿದಂಥ ಪ್ರಶ್ನೆನೇ ಅದು. ಬಹಳ ಸಿಟ್ಟು ಬರುತ್ತಲ್ಲ ನಿನಗೆ ಗೌತಮಿಗೆ, ತುಂಬ ಸಿಟ್ಟು ಬರುತ್ತೆ, ಈಗಲೂ ಬರುತ್ತೆ. ಬಟ್ ಅದು ಪ್ರೆಸೆಂಟ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಅವಳಿಗೆ ಗಮನ ಇದೆ ಅಷ್ಟೇ ಹೊರತು ಇಟ್ ಇಸ್ ನಾಟ್ ಫೇಕ್ನೆಸ್. ದಟ್ ಈಸ್ ಹೌ ಯು ಬಿಹೇವಿಯರ್. ಅದು ಹಂಗಿದ್ರು ಕ್ವಶನ್ ಮಾಡ್ತಾರೆ. ಬಟ್ ನನಗೆ ಅನ್ಸೋದು, ನಾನು ಹಿಂಗಿದ್ದು ಕ್ವಶನೇಬಲ್ ಆಗೋದು ಓಕೆ ಅನ್ಸುತ್ತೆ. ನಾನು ಸಿಟ್ಟು ಮಾಡ್ಕೊಂಡು ತಪ್ಪು ಮಾಡಿ ನಾನು ನನ್ನ ಜರ್ನಿನ ಹಿಂದೆ ತಿರುಗಿ ನೋಡಿದಾಗ ಆ ಸಿಟ್ಟಲ್ಲ ಕೋಪ, ಐ ಮೀನ್ ಆ ಕೋಪದಲ್ಲಿ ಆ ತಪ್ಪಾಗೋಯ್ತಲ್ಲ ಅಂತ ರಿಗ್ರೆಟ್ ಮಾಡೋದಕ್ಕಿಂತ ಕೋಪನ ಕಂಟ್ರೋಲ್ ಮಾಡಿ ಎದುರುಗಡೆ ಇರೋವಂಥ ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನು ಚಂದ ಮಾಡಿ ಹೇಗೆ ಹೇಳ್ಬೋದು ಅನ್ನೋ ಎಫರ್ಟ್ಸ್ ಹಾಕ್ತೀನಿ ನಾನು. ಆ ಎಫರ್ಟ್ಸ್ ಬಗ್ಗೆ ನನಗೆ ಖುಷಿ ಇದೆ. ಇದು ನನ್ನ ಜರ್ನಿಲಿ ನಾನು ಕಲ್ತಂಥ ಪಾಠ. ಆ ಪಾಠಗಳನ್ನ ಇಟ್ಕೊಂಡೇ ಮನೆ ಒಳಗೆ ಹೋಗಿದ್ದು. ಅದೇ ರೀತಿ ಇದ್ದೆ ನಾನು. ಅದನ್ನು ಮುಖವಾಡ ಫೇಕ್ನೆಸ್ ಅಂದರೆ ಅದಕ್ಕೆ ಐ ಹ್ಯಾವ್ ನೋ ಆನ್ಸರ್ಸ್ ಫಾರ್ ಇಟ್. ಉತ್ತರ ಇಲ್ಲ, ಅದು ಅವರೇ ಅರ್ಥ ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಂಗೆ ಅಡ್ಡಿ ಇಲ್ಲ. ಓಕೆ, ನಿಮಗೆ ಈ 111 ದಿನದಲ್ಲಿ ತುಂಬ ಟಫೆಸ್ಟ್ ಪಾರ್ಟ್ ಅಂದರೆ ಯಾವುದೋ ಒಂದು ಸಿಚುಯೇಷನ್ ಅಥವಾ ಗೇಮ್ ಅಥವಾ ಎನಿಥಿಂಗ್ ಯಾವುದಂತ ಅನಿಸ್ತು ನಿಮಗೆ? ನಥಿಂಗ್, ಎವ್ರಿಥಿಂಗ್. ನನಗೆ ಕಂಪ್ಲೀಟ್ ಜರ್ನಿನೇ ಹೊಸದ್ದು. ಟಫೆಸ್ಟ್ ಅನ್ನೋದಕ್ಕಿಂತ ಆ್ಯಸ್ ಇಟ್ ವಾಸ್ ನ್ಯೂ, ನಾನು ಎಂಜಾಯ್ ಮಾಡ್ತಾ ಹೋದೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಅಲ್ಲಿ ಮನೇಲಿದ್ದಾಗಲೂ ನಾನು ಅದನ್ನೇ ಹೇಳ್ತಿದ್ದೆ, ಮನೆ ತುಂಬ ಕಂಫರ್ಟ್ ಮಾಡಿಬಿಟ್ಟಿತ್ತು, ತುಂಬ ಆರಾಮಾಗಿದ್ದೆ ನಾನು. ನನಗೆ ಗೊತ್ತಿಲ್ಲ, ನಾನು ಇಲ್ಲಿಂದ ಒಳಗೆ ಹೋದ್ಮೇಲೆ ಹೊರಗಡೆ ಪ್ರಪಂಚ ನಾನು ಮಿಸ್ ಮಾಡ್ಕೊಂಡಿದ್ದೇ ಇಲ್ಲ. ತುಂಬ ಕಡಿಮೆ. ಫ್ಯಾಮಿಲಿ ಮಾತ್ರ ನೆನಪಿಸ್ಕೊಂಡಾಗ, ಊಟ ಮಾಡಬೇಕಂದ್ರೆ ಆ ವಿಷಯಗಳಿಗೆ ಆಗ್ತಿತ್ತೆ ಹೊರತು ಪ್ರಪಂಚನ ಮಿಸ್ ಮಾಡಿದ್ದಿಲ್ಲ, ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಮನೇನ ಮಿಸ್ ಮಾಡಿದ್ದಿಲ್ಲ. ಸೊ ಐ ವಾಸ್ ಲಿವಿಂಗ್ ಇನ್ ದ ಮೂಮೆಂಟ್ ಅಷ್ಟೇ. ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿದ್ದೆ, ಖುಷಿ ಪಡ್ತಿದ್ದೆ. ತೀರಾ ಟಫೆಸ್ಟ್ ಅಂತ ಅನಿಸಿದ್ದಿಲ್ಲ. ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತೀವಿ ಎಲ್ಲರೂ. ಆ ವಿಷಯಗಳಲ್ಲಿ ಕಷ್ಟ ಆಗಿದ್ದಿದೆ. ಬಟ್ ದಟ್ ಈಸ್ ದ ಟಫೆಸ್ಟ್ ಅನ್ನೋ ಫೀಲಿಂಗ್. ಟಫ್ ಲಿಟಲ್, ದಟ್ಸ್ ನಿಮ್ಮ ಹಸ್ಬ್ಯಾಂಡ್ ಬರ್ತಾರೆ ಮನೆ ಒಳಗಡೆ. ಸೊ ಆ ಮೂಮೆಂಟ್ ಏನು ಫೀಲ್ ಆಯಿತು ನಿಮಗೆ ಆ್ಯಕ್ಚುಲಾಗಿ? ಎಷ್ಟು ಒಂದು ಹೆಚ್ಚು ಕಮ್ಮಿ ಒಂದು 70+ 75 ಜಾಸ್ತಿನೇ 80 ಡೇಸ್ ಮೇಲಾಗಿತ್ತು ಆಲ್ಮೋಸ್ಟ್ ಬಂದಿರ್ತಾರೆ. ಸೊ ಆ ಮೂಮೆಂಟ್ ಏನು ಅನ್ನಿಸ್ತು ನಿಮಗೆ ಅವ್ರ ತಕ್ಷಣ ಒಳಗಡೆ ಬಂದಾಗ? ಗೊತ್ತಿತ್ತು ಬರ್ತಾರೆ ಅಂತ ಗೊತ್ತಿತ್ತು. ಅವತ್ತು ಆ್ಯನಿವರ್ಸರಿ ಆಗಿತ್ತು ನಮ್ಮದು. ಸೊ ಅವತ್ತೇ ಬರಬಹುದು ಅನ್ನೋವಂಥ ಥಾಟ್ ಅಂತೂ ಇತ್ತು. ಇಡೀ ದಿನ ಕಾಯ್ತಿದ್ದೆ, ರಾತ್ರಿ ಬರ್ತಾರೆ ಅವರು. ಸೊ ಅದು ಅಂದರೆ ದ ಬೆಸ್ಟ್ ಮೂಮೆಂಟ್ ಕ್ರಿಯೇಟೆಡ್ ಅಂತ ಹೇಳ್ಬೋದು. ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಅಂದರೆ ಅಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡಿರೋದಕ್ಕೆ, ಅಷ್ಟು ಎಮೋಷನ್ಸ್ನ ಹೊರಗೆ ತೆಗ್ದಿದ್ದಕ್ಕೆ. ಅಂದರೆ ಅವ್ರನ್ನ ನೋಡಿದ ತಕ್ಷಣ ನಗ್ತೀನಿ, ಹುಡುಕ್ತೀನಿ, ನೆಕ್ಸ್ಟ್ ಸೆಕೆಂಡೇ ಅಳಕ್ಕೆ ಶುರು ಮಾಡ್ತೀನಿ. ಅಷ್ಟು ಎಮೋಷನ್ಸ್ನ ತೆಗ್ಸಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ನಾನು ಇಡೀ ಲೈಫ್ ಅದು ನೆನಪಿಸ್ಕೊಳ್ಳೋ ಅಂಥ ಮೂಮೆಂಟ್ ಆಗುತ್ತೆ. ಸೊ ಫಾರ್ ಆಲ್ ದೋಸ್ ಥಿಂಗ್ಸ್ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.